National salute, present, up. जनगण मन अधिनायक जय हे भारत भाग्य विधाता पंजाब तुम्ही हृदय तुम्ही मर्म त्वं हि प्राणा शरीरे बाहुते तुम्ही मा शक्ति हृदये तुम्ही मा भक्ति तुम्हारे प्रतिमा गಡಿ मंदिरे मंदिरे ವಂದೇ ಪ್ರೀತಿ, ದೇಶಭಕ್ತಿ, ಹೆಮ್ಮೆ ಮತ್ತು ದೇಶಕ್ಕಾಗಿ ನಮ್ಮ ಜವಾಬ್ದಾರಿಯನ್ನ ನೆನಪಿಸುವ ದಿನ. ತಮ್ಮೆಲ್ಲರಿಗೂ ಈ ದಿನದ ಮತ್ತೊಮ್ಮೆ ಶುಭಾಶಯಗಳನ್ನ ತಿಳಿಸುತ್ತಾ, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಜೀವ ತೆತ್ತ ಹಲವಾರು ಮಹನೀಯರ ತ್ಯಾಗ ಬಲಿದಾನಗಳನ್ನು ಸ್ಮರಿಸುತ್ತಾ ಅವರೆಲ್ಲರನ್ನು ಗೌರವಿಸುವ ಸುದಿನ. ಈ ದಿನವು ನಮ್ಮ ಸಂವಿಧಾನವು ನಮಗೆ ನೀಡಿರುವ ಹಕ್ಕು ಕರ್ತವ್ಯಗಳನ್ನು ಹೆಮ್ಮೆಯಿಂದ ನೆನೆದು ಜವಾಬ್ದಾರಿಯುತ ನಾಗರಿಕರಾಗಿ ನೆಮ್ಮದಿಯಿಂದ ಪಡೆಯ ಒಂದು ಮುಂದಾಳತ್ವವನ್ನ ಶ್ರೀ ಮಂಜೇಶ್ ಗೌಡ ಸರ್ ಅವರು PSI ಅವರವರು ವಹಿಸಿಕೊಂಡಿರ್ತಾರೆ. ಅಗ್ನಿಶಾಮಕ ಪಡೆಯ ಒಂದು ನೇತೃತ್ವವನ್ನ ಶ್ರೀಯುತ ನಾಗೇಂದ್ರ ಸರ್ ಅವರು ವಹಿಸಿಕೊಂಡಿರ್ತಾರೆ. ಅರಣ್ಯ ರಕ್ಷಕ ಪಡೆಯ ನೇತೃತ್ವವನ್ನ ಶ್ರೀಯುತ ರವಿ ಆರ್ ಅವರು ವಹಿಸಿಕೊಂಡಿರ್ತಾರೆ. ಪರಿವೀಕ್ಷಣೆ ಮುನ್ನಡೀತಾ ಇದೆ. ಸ್ವಾಮಿ ಇರುತ್ತಾ ಇದ್ದಾರೆ. ನಂತರದ ತಂಡ ದಾರುಲ್ ಇಸ್ಲಾಂ ಶಾಲೆ ಕುಮಾರಿ ನುರೈನ್ ರವರು ತಮ್ಮ ತಂಡದ ಒಂದು ತುಂಗಭದ್ರಾ ಪಬ್ಲಿಕ್ ಶಾಲೆಯ ನೇತೃತ್ವವನ್ನ ಕುಮಾರ ಮಹಮ್ಮದ್ ಹುಸೇನ್ ಅವರು ವಹಿಸಿಕೊಂಡಿದ್ದು ಆ ತಂಡದ ಪರಿವೀಕ್ಷಣೆ ನಡೀತಾ ಇದೆ. ಅದರ ನಾಯಕತ್ವವನ್ನ ಶ್ರೀಯುತ ಮಧು ಸರ್ ಅವರು ಮುನ್ನಡೆಸ್ತಾ ಇದ್ದಾರೆ. ಇದೀಗ ಶ್ರೀಯುತ ನಾಗೇಂದ್ರ ನಾಯಕ್ ಸರ್ ಅವರು ಹಾಗೂ ಅವರ ತಂಡ ಧ್ವಜವಂದನೆಯನ್ನ ಸಲ್ಲಿಸ್ತಾ ಇದೆ. ಅಗ್ನಿಶಾಮಕ ಪಡೆಯು ಶಿಸ್ತಿನಿಂದ ಧ್ವಜವಂದನೆಯನ್ನ ಸಲ್ಲಿಸ್ತಾ ಇದೆ. ಅರಣ್ಯ ರಕ್ಷಕ ಪಡೆಯು ರವಿ ಅವರ ನೇತೃತ್ವದಲ್ಲಿ ಧ್ವಜವಂದನೆಯನ್ನ ಸಲ್ಲಿಸ್ತಾ ಇದೆ. ಗೃಹ ರಕ್ಷಕ ಪಡೆಯು ಬಹಳ ದೇಶಭಕ್ತಿಯೊಂದಿಗೆ ತಮ್ಮ ಧ್ವಜವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಸ್ವಾಮಿ ವಿವೇಕಾನಂದ ಪ್ರೌಢಶಾಲೆಯ ಸ್ಕೌಟ್ಸ್ ವಿಭಾಗದ ಕುಮಾರ ದಿಗಂತ್ ಅವರ ನೇತೃತ್ವದ ತಂಡ ಧ್ವಜವಂದನೆಯನ್ನ ಸಲ್ಲಿಸ್ತಾ ಇದೆ. ಸ್ವಾಮಿ ವಿವೇಕಾನಂದ ಪ್ರೌಢಶಾಲೆಯ ಗೈಡ್ಸ್ ವಿಭಾಗದ ತಂಡದ ಕುಮಾರಿ ಐಶ್ವರ್ಯ TN ರವರ ನಾಯಕತ್ವದ ತಂಡ ಧ್ವಜವಂದನೆಗಾಗಿ ಮುನ್ನಡೀತಾ ಇದೆ. ಕುಮಾರಿ ಐಶ್ವರ್ಯ ಅವರ ತಂಡ ಧ್ವಜವಂದನೆಯನ್ನ ಸಲ್ಲಿಸ್ತಾ ಇದೆ. ಅರುಣೋದಯ ಶಾಲೆ ಪ್ರೌಢಶಾಲಾ ವಿಭಾಗದ ಕುಮಾರ ಆದರ್ಶ್ CN ಅವರ ತಂಡ ಧ್ವಜವಂದನೆಯನ್ನ ಸಲ್ಲಿಸ್ತಾ ಇದೆ. ದಾರುಲ್ ಇಸ್ಲಾಂ ಶಾಲೆಯ ಕುಮಾರಿ ನುರೈನ್ ಅವರ ನಾಯಕತ್ವದ ತಂಡ ಧ್ವಜವಂದನೆಯನ್ನ ಸಲ್ಲಿಸ್ತಾ ಇದೆ. ತುಂಗಭದ್ರಾ ಪಬ್ಲಿಕ್ ಶಾಲೆಯ ಕುಮಾರ ಮಹಮ್ಮದ್ ಹುಸೇನ್ ರವರ ತಂಡ ಧ್ವಜವಂದನೆಯನ್ನ ಸಲ್ಲಿಸ್ತಾ ಇದೆ. ಅಮೇಜಿಂಗ್ ಇಂಗ್ಲಿಷ್ ಸ್ಕೂಲ್ ತರೀಕೆರೆ ಕುಮಾರ ಅಮೀನ್ ಹುದ್ದೀನ್ ರವರ ತಂಡ ಧ್ವಜವಂದನೆಯನ್ನ ಸಲ್ಲಿಸ್ತಾ ಇದೆ. ಮಾನ್ಯ ಉಪವಿಭಾಗಾಧಿಕಾರಿಗಳು ಧ್ವಜವಂದನೆಯನ್ನ ಸ್ವೀಕರಿಸ್ತಾ ಇದ್ದಾರೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಂಬದ ಬೀದಿ ಕುಮಾರಿ ಸ್ಫೂರ್ತಿ S ರವರ ತಂಡ ಧ್ವಜವಂದನೆಯನ್ನ ಸಲ್ಲಿಸ್ತಾ ಇದೆ. ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಕೋಡಿ ಕ್ಯಾಂಪ್ ಈ ತಂಡ ಮೊಹಮ್ಮದ್ ಸೌದ್ ರವರ ನಾಯಕತ್ವದಲ್ಲಿ ಧ್ವಜವಂದನೆಯನ್ನ ಸಲ್ಲಿಸ್ತಾ ಇದೆ.
ಪ್ರಹರ್ಷಿತ ವಿದ್ಯಾಸಂಸ್ಥೆ ತರೀಕೆರೆ ಕುಮಾರಿ ಮಧುರರವರ ನಾಯಕತ್ವದ ತಂಡ ಧ್ವಜವಂದನೆಯನ್ನ ಸಲ್ಲಿಸ್ತಾ ಇದೆ. ಕೇಂಬ್ರಿಡ್ಜ್ ಪಬ್ಲಿಕ್ ಶಾಲೆ ತರೀಕೆರೆ ಕುಮಾರ ರಾಹುಲ್ ಟಿಜಿ ರವರ ನಾಯಕತ್ವದ ತಂಡ ಧ್ವಜವಂದನೆಯನ್ನ ಸಲ್ಲಿಸ್ತಾ ಇದೆ. ಸಿಎಸ್ಐ ಕ್ರಿಸ್ತ ಶಾಲೆ ತರೀಕೆರೆ ಕುಮಾರ ಗೌತಮ್ ರವರ ನಾಯಕತ್ವದ ತಂಡ ಧ್ವಜವಂದನೆಯನ್ನ ಸಲ್ಲಿಸ್ತಾ ಇದೆ. ಸರ್ಕಾರಿ ಶಾಸಕರ ಮಾದರಿ ಶಾಲೆ ತರೀಕೆರೆ ಕುಮಾರ ಲಿಖಿತ್ ರವರ ನಾಯಕತ್ವದ ತಂಡ ಧ್ವಜವಂದನೆಯನ್ನ ಸಲ್ಲಿಸ್ತಾ ಇದೆ. ರೋಟರಿ ವಿದ್ಯಾಸಂಸ್ಥೆ ತರೀಕೆರೆ ಕುಮಾರಿ ಇಂಪನಾರವರ ತಂಡ ಧ್ವಜವಂದನೆಯನ್ನ ಸಲ್ಲಿಸ್ತಾ ಇದೆ. ಪಿಎಂ ಶ್ರೀ ಶಾಲೆ ಹಿರಿಯ ಪ್ರಾಥಮಿಕ ವಿಭಾಗ ಕುಮಾರಿ ಲಾಸ್ಯ ಟಿಎಸ್ ರವರ ನಾಯಕತ್ವದ ತಂಡ ಧ್ವಜವಂದನೆಯನ್ನ ಸಲ್ಲಿಸ್ತಾ ಇದೆ. ಪಿಎಂ ಶ್ರೀ ಕರ್ನಾಟಕ ಪಬ್ಲಿಕ್ ಶಾಲೆ ಪ್ರೌಢಶಾಲಾ ವಿಭಾಗ ಕುಮಾರಿ ಕುಸುಮಾ ಟಿಡಿ ರವರ ನಾಯಕತ್ವದ ತಂಡ ಧ್ವಜವಂದನೆಯನ್ನ ಸಲ್ಲಿಸ್ತಾ ಇದೆ. ಯಶೋದಮ್ಮ ನಾಗತಿ ಪ್ರೌಢಶಾಲೆ ತರೀಕೆರೆ ಕುಮಾರಿ ಲಿಖಿತಾ ರವರ ನಾಯಕತ್ವದ ತಂಡ ಧ್ವಜವಂದನೆಯನ್ನ ಸಲ್ಲಿಸ್ತಾ ಇದೆ. ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ಕುಮಾರ ಚೇತನ್ ರವರ ತಂಡ ಧ್ವಜವಂದನೆಯನ್ನ ಸಲ್ಲಿಸ್ತಾ ಇದೆ. ಮಾನ್ಯ ಉಪವಿಭಾಗಾಧಿಕಾರಿಗಳು ಧ್ವಜವಂದನೆಯನ್ನ ಸ್ವೀಕರಿಸುತ್ತಿದ್ದಾರೆ. ಆರಾಧನಾ ಶಾಲೆ ತರೀಕೆರೆ ಕುಮಾರ ಪ್ರಥಮ್ RN ರವರ ತಂಡ ಭಕ್ತಿಪೂರ್ವಕವಾಗಿ ತಮ್ಮ ಧ್ವಜವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಸಾಯಿ ಇಂಟರ್ನ್ಯಾಷನಲ್ ಸ್ಕೂಲ್ ತರೀಕೆರೆ ಕುಮಾರಿ ರಮ್ಯಾ ಟಿಜೆ ರವರ ತಂಡ ಹೆಮ್ಮೆಯಿಂದ ಧ್ವಜವಂದನೆಯನ್ನ ಸಲ್ಲಿಸ್ತಾ ಇದೆ. ನಾವು ಇಂದು ಸ್ವತಂತ್ರ ಭಾರತದಲ್ಲಿ ಬದುಕುತ್ತಿದ್ದೇವೆ. ಅವರ ತ್ಯಾಗವನ್ನು ಸ್ಮರಿಸುವುದು ಮತ್ತು ಅವರ ಮಾರ್ಗದರ್ಶನ ಮತ್ತು ಅವರ ಆದರ್ಶಗಳನ್ನು ಮುಂದಿನ ಪೀಳಿಗೆಗೆ ತಲುಪಿಸುವುದು ನಮ್ಮೆಲ್ಲರ ಕರ್ತವ್ಯ. ಈ ದೇಶದ ಅಭಿವೃದ್ಧಿ, ಏಕತೆ, ಶಾಂತಿ ಮತ್ತು ಸೌಹಾರ್ದತೆಯನ್ನು ಕಾಪಾಡುವಲ್ಲಿ ಪ್ರತಿಯೊಬ್ಬ ನಾಗರಿಕನ ಪಾತ್ರವು ಮಹತ್ವದ್ದಾಗಿದೆ. ದೇಶ ಮೊದಲು, ಕರ್ತವ್ಯ ನಂತರ ಎಂಬ ಮನೋಭಾವದಿಂದ ನಾವು ನಮ್ಮ ಜವಾಬ್ದಾರಿಗಳನ್ನು ಪ್ರಾಮಾಣಿಕವಾಗಿ ನಿರ್ವಹಿಸೋಣ. ಈ ಪವಿತ್ರ ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮಾನ್ಯ ಶಾಸಕರಾದ ಶ್ರೀ ಶ್ರೀನಿವಾಸರವರ ರಾಷ್ಟ್ರಧ್ವಜವನ್ನು ಹೆಮ್ಮೆಯಿಂದ ಹಾರಿಸಿ ಸ್ವಾತಂತ್ರ್ಯದ ಅಮೃತಮಯ ಇತಿಹಾಸವನ್ನು ಸ್ಮರಿಸುತ್ತಿದ್ದೇವೆ. 1947ರ ಆಗಸ್ಟ್ 17ರಂದು ಭಾರತವು ಬ್ರಿಟಿಷರ ಆಳ್ವಿಕೆಯಿಂದ ಮುಕ್ತವಾಗಿ ಸ್ವಾತಂತ್ರ್ಯವನ್ನು ಪಡೆದ ಐತಿಹಾಸಿಕ ದಿನವನ್ನು ಸ್ಮರಿಸುವ ಸಲುವಾಗಿ ಪ್ರತಿ ವರ್ಷ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ನಮ್ಮ ದೇಶದ ಸ್ವಾತಂತ್ರ್ಯವು ಯಾರೊಬ್ಬರ ಕೊಡುಗೆಯಲ್ಲ, ಅದು ಅಸಂಖ್ಯಾತ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ, ಬಲಿದಾನ, ಹೋರಾಟ ಮತ್ತು ದೇಶ ಪ್ರೇಮದ ಫಲವಾಗಿದೆ. ಮಹಾತ್ಮ ಗಾಂಧೀಜಿ, ಪಂಡಿತ್ ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್ ಸೇರಿದಂತೆ ದೇಶಕ್ಕಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟು ಅಸಂಖ್ಯಾತ ಮಹನೀಯರನ್ನು ಇಂದು ನಾವು ಅತ್ಯಂತ ಗೌರವ ಮತ್ತು ಕೃತಜ್ಞತೆಯಿಂದ ಸ್ಮರಿಸಬೇಕು. ನಾವು ಇಂದು ಅನುಭವಿಸುತ್ತಿರುವ ಸ್ವಾತಂತ್ರ್ಯವು ಉಚಿತವಾಗಿ ದೊರೆತ ವರವಲ್ಲ, ಅದು ಅನೇಕ ಜೀವಗಳ ತ್ಯಾಗದಿಂದ ಗಳಿಸಿದ ಅಮೂಲ್ಯ ಸಂಪತ್ತು. ಆದ್ದರಿಂದ ಸ್ವಾತಂತ್ರ್ಯದ ಮೌಲ್ಯವನ್ನು ಅರಿತುಕೊಂಡು ದೇಶದ ಏಕತೆ, ಐಕ್ಯತೆ, ಸಮಗ್ರತೆ ಮತ್ತು ಸಾರ್ವಭೌಮತ್ವವನ್ನು ಕಾಪಾಡುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದೆ. ಸ್ವಾತಂತ್ರ್ಯ ಪಡೆದ ನಂತರ ಭಾರತವು ಅನೇಕ ಸವಾಲುಗಳನ್ನು ಎದುರಿಸುತ್ತಲೇ ಅಭಿವೃದ್ಧಿಯ ಪಥದಲ್ಲಿ ಮುನ್ನಡೆಯುತ್ತಿದೆ.
ಕೃಷಿ, ಶಿಕ್ಷಣ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಕೈಗಾರಿಕೆ, ಆರೋಗ್ಯ, ಬಾಹ್ಯಾಕಾಶ, ರಕ್ಷಣಾ ಕ್ಷೇತ್ರ ಹಾಗೂ ಡಿಜಿಟಲ್ ತಂತ್ರಜ್ಞಾನವು ಸೇರಿದಂತೆ ಬಹುತೇಕ ಎಲ್ಲ ಕ್ಷೇತ್ರಗಳಲ್ಲಿ ಭಾರತ ಮಹತ್ವದ ಸಾಧನೆ ಮಾಡಿದೆ. ಸ್ವಾತಂತ್ರ್ಯ ಪಡೆದ ಸಂದರ್ಭದಲ್ಲಿ ಎದುರಿಸಿದ್ದ ಅನೇಕ ಸಮಸ್ಯೆಗಳನ್ನು ಮೆಟ್ಟಿ ನಿಂತು ಇಂದು ಭಾರತವು ವಿಶ್ವದ ಪ್ರಮುಖ ರಾಷ್ಟ್ರಗಳ ಸಾಲಿನಲ್ಲಿ ಮುನ್ನಡೆಯುತ್ತಿರುವುದು ಪ್ರತಿಯೊಬ್ಬ ಭಾರತೀಯನಿಗೂ ಹೆಮ್ಮೆಯ ಸಂಗತಿಯಾಗಿದೆ. ಈ ಅಭಿವೃದ್ಧಿಯ ಪಯಣವನ್ನು ಇನ್ನಷ್ಟು ವೇಗಗೊಳಿಸಿ ಮುಂದಿನ ಪೀಳಿಗೆಗೆ ಬಲಿಷ್ಠ, ಸಮೃದ್ಧ, ಸಮಾನತೆಯ ಮತ್ತು ಅಭಿವೃದ್ಧಿಶೀಲ ಭಾರತವನ್ನು ನಿರ್ಮಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಈ ಸಂದರ್ಭದಲ್ಲಿ ನಾವು ನಮ್ಮ ಪ್ರಸ್ತುತ ಪರಿಸ್ಥಿತಿಯ ಬಗ್ಗೆಯೂ ಗಂಭೀರವಾಗಿ ಚಿಂತಿಸಬೇಕಾಗಿದೆ. ಹವಾಮಾನ ವೈಪರೀತ್ಯದಿಂದಾಗಿ ಈ ವರ್ಷ ಮಳೆಯ ಪ್ರಮಾಣ ಗಣನೀಯವಾಗಿ ಕಡಿಮೆಯಾಗಿದ್ದು, ನಿಗದಿತ ಅವಧಿಯೊಳಗೆ ಮಳೆ ಬಾರದೇ ಇರುವುದರಿಂದ ಭೀಕರ ಬರಗಾಲದಂತಹ ಸನ್ನಿವೇಶವು ನಮ್ಮ ಮುಂದಿದ್ದು, ಕೆರೆ, ಕಟ್ಟೆ, ಜಲಾಶಯಗಳಲ್ಲಿ ನೀರಿನ ಪ್ರಮಾಣ ಕಡಿಮೆ ಇರುತ್ತದೆ. ಅಂತರ್ಜಲವೂ ಸಹ ಕಡಿಮೆಯಾಗಿದ್ದು, ಪ್ರತಿ 5 ವರ್ಷ ಅಥವಾ 10 ವರ್ಷಕ್ಕೊಮ್ಮೆ ಬರಗಾಲದ ಪರಿಸ್ಥಿತಿ ಪುನರಾವರ್ತನೆಯಾಗುತ್ತಿರುವುದನ್ನು ನಾವೆಲ್ಲರೂ ಸೂಕ್ಷ್ಮವಾಗಿ ಗಮನಿಸಬೇಕಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಹೆಚ್ಚು ನೀರನ್ನು ಬಳಸಿ ಬೆಳೆಯುವ ಬೆಳೆಗಳ ಬದಲಿಗೆ ವಾತಾವರಣಕ್ಕನುಗುಣವಾಗಿ ಬೆಳೆಗಳನ್ನು ರೈತರು ಆಯ್ಕೆ ಮಾಡಿಕೊಂಡಲ್ಲಿ ಆರ್ಥಿಕ ಸಂಕಷ್ಟದಿಂದ ದೂರ ಉಳಿಯಬಹುದು. ನಮ್ಮ ಪರಿಸರ ರಕ್ಷಣೆಯು ಇಂದು ಅತ್ಯಂತ ಅಗತ್ಯವಾಗಿದೆ. ನೀರು, ಅರಣ್ಯ, ಮಣ್ಣು ಮತ್ತು ನೈಸರ್ಗಿಕ ಸಂಪನ್ಮೂಲಗಳನ್ನು ಮುಂದಿನ ಪೀಳಿಗೆಗೆ ಉಳಿಸಿಕೊಳ್ಳಬೇಕು. ಪ್ರತಿಯೊಬ್ಬರೂ ಕನಿಷ್ಠ 1 ಗಿಡ ನೆಟ್ಟು ಅದನ್ನು ಬೆಳೆಸುವ ಸಂಕಲ್ಪ ಮಾಡೋಣ. ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಿ ಸ್ವಚ್ಛ ಹಾಗೂ ಹಸಿರು ಪರಿಸರ ನಿರ್ಮಾಣಕ್ಕೆ ಕೈಜೋಡಿಸೋಣ. ಸ್ವಚ್ಛತೆ ಕೇವಲ ಸರ್ಕಾರದ ಜವಾಬ್ದಾರಿಯಲ್ಲ, ಅದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯಾಗಿದೆ. ನಮ್ಮ ಮನೆ, ರಸ್ತೆ, ಗ್ರಾಮ, ಪಟ್ಟಣ ಮತ್ತು ಸಾರ್ವಜನಿಕ ಸ್ಥಳಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳುವ ಮೂಲಕ ಉತ್ತಮ ಸಮಾಜ ನಿರ್ಮಾಣಕ್ಕೆ ಕೊಡುಗೆ ನೀಡೋಣ. ಯುವಜನತೆ ದೇಶದ ಭವಿಷ್ಯ. ಅವರಿಗೆ ಉತ್ತಮ ಶಿಕ್ಷಣ, ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯೋಗಾವಕಾಶವನ್ನು ಒದಗಿಸುವ ಮೂಲಕ ಅವರನ್ನು ದೇಶದ ಅಭಿವೃದ್ಧಿಯ ಭಾಗವಾಗಿಸಬೇಕು. ವಿದ್ಯಾರ್ಥಿಗಳು ಕೇವಲ ಉದ್ಯೋಗ ಪಡೆಯುವ ಗುರಿಯನ್ನು ಹೊಂದದೆ ಜ್ಞಾನ, ಕೌಶಲ್ಯ, ಮಾನವೀಯ ಮೌಲ್ಯ ಮತ್ತು ಸಾಮಾಜಿಕ ಜವಾಬ್ದಾರಿಯನ್ನು ಬೆಳೆಸಿಕೊಳ್ಳಬೇಕು. ಹಾಗೂ ರಾಜ್ಯ ಸರ್ಕಾರವು ನಶೆ ಮುಕ್ತ ರಾಜ್ಯದಿಂದ ಹೆಜ್ಜೆ ಹಾಕಿರುವುದರಿಂದ ಯುವಜನತೆಯು ಮಾದಕ ವಸ್ತುಗಳ ವ್ಯಸನದಿಂದ ದೂರ ಇದ್ದಲ್ಲಿ ಮಾತ್ರ ಸರ್ಕಾರದ ಆಶಯವನ್ನು ಪೂರ್ಣಗೊಳಿಸಲು ಸಹಕಾರಿಯಾಗಿದೆ. ಸರ್ಕಾರದ ಯೋಜನೆಗಳು ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ತಲುಪಿದಾಗ ಮಾತ್ರ ಆಡಳಿತದ ಉದ್ದೇಶ ಸಾರ್ಥಕವಾಗುತ್ತದೆ. ಇಂದು ನಾವು ಕೇವಲ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸುವುದಷ್ಟೇ ಅಲ್ಲ, ನಮ್ಮ ದೇಶವನ್ನು ಇನ್ನಷ್ಟು ಬಲಿಷ್ಠ, ಸಮೃದ್ಧ, ಸಮಾನತೆಯ ಮತ್ತು ಅಭಿವೃದ್ಧಿಶೀಲ ರಾಷ್ಟ್ರವನ್ನಾಗಿ ನಿರ್ಮಿಸುವ ಸಂಕಲ್ಪವನ್ನು ಮಾಡೋಣ. ಈ ಸಂದರ್ಭದಲ್ಲಿ ನಮ್ಮ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ಸ್ವಾತಂತ್ರ್ಯ ಹೋರಾಟಗಾರರಿಗೆ, ಸೈನಿಕರಿಗೆ ಹಾಗೂ ಕರ್ತವ್ಯದ ಸಂದರ್ಭದಲ್ಲಿ ಹುತಾತ್ಮರಾದ ನಮ್ಮ ಪೊಲೀಸ್ ಮತ್ತು ಭದ್ರತೆ ಸಿಬ್ಬಂದಿಯವರಿಗೆ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸುತ್ತೇನೆ. ಜಾತಿ, ಧರ್ಮ, ಭಾಷೆ, ಪ್ರದೇಶದ ಭೇದಗಳನ್ನು ಮೀರಿ ನಾವೆಲ್ಲರೂ ಭಾರತೀಯರು ಎಂಬ ಭಾವನೆಯೊಂದಿಗೆ ದೇಶದ ಏಕತೆ ಮತ್ತು ಸಮಗ್ರತೆಯನ್ನು ಕಾಪಾಡೋಣ. ಮತ್ತೊಮ್ಮೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ ಧನ್ಯವಾದಗಳು. 80ನೇ ಸ್ವಾತಂತ್ರ್ಯ ದಿನದ ಎಲ್ಲರಿಗೂ ಶುಭಾಶಯಗಳನ್ನು ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿರತಕ್ಕಂತಹ ಧ್ವಜಾರೋಹಣ ಮಾಡಿದಂತಹ ಎಲ್ಲ ತರೀಕೆಯ ಅಣ್ಣ ತಮ್ಮಂದಿರೇ, ತಾಯಂದಿರೇ, ಈ ದಿನ ನಾವೆಲ್ಲರೂ ಕೂಡ ತುಂಬ ಸಂತೋಷದ ದಿನ. ಯಾಕೆಂದ್ರೆ ಇವತ್ತು ಗಾಂಧೀಜಿಯವರು, ಮಹಾತ್ಮ ಗಾಂಧೀಜಿಯವರು, ಜವಾಹರ್ಲಾಲ್ ನೆಹರು ಅವರು, B.R. ಅಂಬೇಡ್ಕರ್ ಅವರು, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ, ಭಗತ್ ಸಿಂಗ್ ಇರ್ಬೋದು, ಚಂದ್ರಶೇಖರ್ ಆಜಾದ್ ಇರ್ಬೋದು, ಇವರೆಲ್ಲರೂ ಕೂಡ ಪ್ರಾಣ ಮತ್ತು ಬಲಿತ್ಯಾಗದಿಂದ ಈ ದೇಶಕ್ಕೋಸ್ಕರ ಸ್ವಾತಂತ್ರ್ಯವನ್ನು ತಂದುಕೊಂಡಿದ್ದಾರೆ. ಇವನ್ನೆಲ್ಲ ನಾವು ಸ್ಮರಣೆ ಮಾಡಿಕೊಳ್ಳೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿದೆ. ಇವತ್ತು
ನಮ್ಮ ಕರ್ನಾಟಕದ ಕನ್ನಡ ಮಣ್ಣಿನ ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಸಂಗೊಳ್ಳಿ ರಾಯಣ್ಣ, ಇವರು ಕೂಡ ನಮ್ಮ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿ ಪ್ರಾಣವನ್ನು ಬಲಿದಾನ ಮಾಡಿದಂಥವ್ರು. ಇವತ್ತು ಸಂಗೊಳ್ಳಿ ರಾಯಣ್ಣವರ ಜನ್ಮದಿನ, ಸ್ವತಂತ್ರ ದಿನಾಚರಣೆ, ಅವರ ಜನ್ಮದಿನ ನವೆಂಬರ್ 20 ರಿಪಬ್ಲಿಕ್, ಜನವರಿ 26 ಅವರು ಹುತಾತ್ಮರಾದ ದಿನ, ಅದು ಕೂಡ ರಿಪಬ್ಲಿಕ್ ಡೇ. ಎರಡೂ ಕೂಡ ನಮ್ಮ ದೇಶದ ಹಬ್ಬಗಳು. ಅಂದು ಅವರು ಹುಟ್ಟಿದ್ದಾರೆ ಮತ್ತು ಹುತಾತ್ಮರಾಗಿದ್ದಾರೆ. ಅವರು ಕೂಡ ನೆನೆಸ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳ್ತಾ, ಇವತ್ತು ನಮಗೆ ಸ್ವತಂತ್ರ ಬ್ರಿಟಿಷಿಂದ ಸಿಕ್ತು, ಅದರಿಂದ ನಾವು ಒಂದು ಗೌರವಯುತ ಜೀವನವನ್ನು ಮಾಡ್ತಾ ಇದ್ದೇವೆ. ನಮಗೆ ಅಭಿವೃದ್ಧಿಯ ಹಕ್ಕು ಸಿಕ್ಕಿದೆ. ಸಮಾಜವನ್ನು ನಿರ್ಮಾಣ ಮಾಡತಕ್ಕಂಥದ್ದು, ಸಮಾಜ ನಿರ್ಮಾಣ ಮಾಡತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಕೂಡ ಆಗಿದೆ. ಇವೆಲ್ಲವೂ ಸಿಕ್ಕಿದಾಗೆ ನಮಗೆ ನಿಜವಾಗ್ಲೂ ಸ್ವಾತಂತ್ರ್ಯ ಸಿಕ್ಕಿದಾಗ ಆಗ್ತದೆ. ಇವತ್ತು ಸಂವಿಧಾನ ನಮಗೆ ಅನೇಕ ಹಕ್ಕುಗಳನ್ನು ಕೊಟ್ಟಿದೆ. ಅದ್ರ ಜೊತೆಗೆ ಕರ್ತವ್ಯವನ್ನು ಕೂಡ ನಮ್ಮ ಸಂವಿಧಾನ ಕೊಟ್ಟಿದೆ ನಮಗೆ. ಕೆಲವೊಂದು ಕರ್ತವ್ಯಗಳು ಏನಪ್ಪ ಅಂತಂದರೆ, ನಮ್ಮಲ್ಲಿ ಇಡೀ ದೇಶದಲ್ಲಿ ವಿವಿಧತೆಯಲ್ಲಿ ಏಕತೆ, ಅಂದರೆ ಒಂದೊಂದು ದೇಶದ ಒಂದೊಂದು ಮಾತು, ನಡೆ ಮತ್ತು ಆಚಾರ ವಿಚಾರಗಳು, ಭಾಷೆ ಬೇರೆ, ಇದೆಲ್ಲನೂ ಯೂನಿಟಿ ಇನ್ ಡೈವರ್ಸಿಟಿ ಅಂತ ನಮ್ಮಲ್ಲಿದೆ, ನಮ್ಮ ಏಕತೆ ಇದೆ ನಮ್ಮಲ್ಲಿ. ಅದರಿಂದ ನಮ್ಮಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನು ನಾವು ನೋಡ್ತಾ ಇದ್ದೇವೆ. ಎಲ್ಲ ರಾಜ್ಯಗಳಲ್ಲೂ ಬೇರೆ ಬೇರೆ ರೀತಿಯ ಆಚಾರ ವಿಚಾರಗಳಿದೆ. ಅದೇ ರೀತಿಯಾಗಿ ಎರಡನೇದಾಗಿ ನಾವು ಮಹಿಳೆಯರಿಗೆ ಗೌರವವನ್ನು ಕೊಡಬೇಕು. ಛತ್ರಧಾರ್ಮಿಸ್ತು ಪೂಜ್ಯಂತೆ ರಮಂತೆ ತತ್ವ ದೇವತಾ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ. ನಾವು ಎಲ್ಲಿ ಮಹಿಳೆಯರನ್ನ ಪೂಜಿಸ್ತೀವೋ ಅಲ್ಲಿ ನಾವು ದೇವತೆಗಳು ನೆಲೆಸುತ್ತಾರೆ ಅಂತ ಮಾತನ್ನು ಕೇಳಿದ್ದೀವಿ. ನಾವು ಎಲ್ಲಿ ಗೌರವವನ್ನು ಕೊಡ್ತೀವಿ, ಖಂಡಿತವಾಗಿ ಅದು ನಿಜವಾಗ್ಲೂ ಕೂಡ ಆ ಊರು, ಆ ಮನೆ, ಮಹಿಳೆಯರಿಗೆ ನಾವು ಗೌರವವನ್ನು ಕೊಡಬೇಕಂತ ನಮ್ಮೆಲ್ಲರ ಕರ್ತವ್ಯ. ಹಿಂದೆ ಮುಂದಿನ ದಿನಗಳಲ್ಲಿ ಅವ್ರು ಓದೋದು ಬೇಡ, ಮನೆ ಕೆಲಸಕ್ಕೆ ಸೀಮಿತವಾಗಿರ್ತಿದ್ರು. ಆದರೆ ಇವತ್ತು ಎಲ್ಲ ರಂಗದಲ್ಲೂ ಕೂಡ ಮಹಿಳೆಯರು ಇರೋದು ನಾವೆಲ್ಲ ನೋಡ್ತಾ ಇದ್ದೀವಿ. ಇದು ಹೆಚ್ಚಿನ ಸ್ವಾತಂತ್ರ್ಯ, ಹೆಚ್ಚಿನ ಅವರು ಯಾವಾಗ ಒಬ್ಬರೇ ಗಣರಾಜ್ಯದಲ್ಲಿ ಓಡಾಡ್ತಾರೆ ಅವಾಗ ನಿಜವಾದ ಸ್ವಾತಂತ್ರ್ಯ ಅಂತ ಕೂಡ ಗಾಂಧೀಜಿಯವರು ಹೇಳಿದರು. ಆ ಕಾಲ ಇನ್ನೂ ಕೂಡ ಬಂದಿಲ್ಲ ಅನ್ನತಕ್ಕಂಥದ್ದು ಶೋಚನೀಯ ವಿಚಾರ. ಮತ್ತು ಮೂರನೇದಾಗಿ ಪರಿಸರ ಸಂರಕ್ಷಣೆ ಮತ್ತು ಸ್ವಚ್ಛತೆ ಇರಬೇಕು. ನಮ್ಮ ಪರಿಸರವನ್ನು ರಕ್ಷಣೆ ಮಾಡ್ತಕ್ಕಂಥ ನಮ್ಮೆಲ್ಲರ ಕರ್ತವ್ಯ. ಪರಿಸರ ಇದ್ದರೆ ನಾವು, ಕಾಡಿದ್ರೆ ನಾಡು ಅಂತ ಹೇಳ್ತೀವಿ. ಇವತ್ತು ಕಾಡು ನಾಶ ಆಗ್ತಾ ಇದೆ. ಆದರೆ ಕೇಂದ್ರ ಸರ್ಕಾರ ಹಲವಾರು ಕಠಿಣ ನಿರ್ಧಾರಗಳಿಂದ ಇವತ್ತು ಸರ್ಕಾರ ಕಾಡನ್ನು ಉಳಿಸ್ತಕ್ಕಂಥ ಎಲ್ಲ ಕಾನೂನುಗಳು ಇದೆ. ಆಗಿದ್ರೂ ಕೂಡ ನಮಗೆ ಕೆಲವೊಂದು ಕಡೆ ಕಾಡು ನಷ್ಟ ಆಗ್ತಿರೋದು, ಪರಿಸರ ಹಾಳಾಗ್ತಿರೋದು ನಾವು ನೋಡ್ತಾ ಇದ್ದೇವೆ. ಸ್ವಚ್ಛತೆಯನ್ನು ನಾವು ಪುರಸಭೆಯಲ್ಲಿ ಮಾಡಬೇಕು ಅಥವಾ ಗ್ರಾಮ ಪಂಚಾಯಿತಿಗಳು ಮಾಡಬೇಕು ಅಂತಲ್ಲ, ಪ್ರತಿಯೊಬ್ಬ ಮನೆಯಲ್ಲೂ ಸ್ವಚ್ಛತೆಯನ್ನು ಮಾಡ್ಕೋಬೇಕು. ಎಲ್ಲರೂ ನಾವು ಮನೆಯಲ್ಲಿರತಕ್ಕಂಥ ಕಸಗಳನ್ನು ತೆಗೆದು ರಸ್ತೆಗೆ ಹಾಕ್ತಾರೆ, ಚರಂಡಿಗೆ ಹಾಕ್ತಾರೆ. ಅದಾಗಬಾರ್ದು. ಸ್ವಚ್ಛತೆ ಅಂತಂದರೆ ನಾವು ಪುರಸಭೆಯಲ್ಲಿ ಮಾಡಬೇಕು ಅಂತ ಚರಂಡಿಗೆ ಹಾಕ್ತೀವಿ. ನಾವು ಅದನ್ನು ಬಿಟ್ಟು ನಮ್ಮ ಮನೆಯಾಗೋ ನಮ್ಮ ಮನೆಯಲ್ಲಿರ್ತಕ್ಕಂಥ ಎದುರುಗಡೆ ರಸ್ತೆನೂ ಅದೇ ರೀತಿ ನಾವು ಹೊಂದ್ಕೊಂಡಾಗ, ಮನಸ್ಸಿಗೆ ಬಂದಾಗ ಖಂಡಿತವಾಗಿ ನಾವು ಕೆಲಸ ಮಾಡೋದಿಲ್ಲ. ಅದರಿಂದ ಎಲ್ಲ ಸಾರ್ವಜನಿಕರು ಸ್ವಚ್ಛತೆ ಬಗ್ಗೆ ನಾವು ಕೆಲಸ ಮಾಡಬೇಕಾಗ್ತದೆ. ಎಲ್ಲೇ ಮಕ್ಕಳಾಗಿ ಎಲ್ಲೇ ತಿಂದಿದ್ದನ್ನು ಅಲ್ಲೇ ಬಿಸಾಕಬಾರ್ದು. ಜೋಬಲ್ಲಿ ಹಿಡ್ಕೊಂಡು ಎಲ್ಲಿ ಕಸದ ಬುಟ್ಟಿ ಇರುತ್ತೋ ಅಲ್ಲಿಗೆ ಹಾಕಿದ್ರೆ ಖಂಡಿತವಾಗಿ ನಮ್ಮೆಲ್ಲ ಕಡೆ ನಮಗೆ ಸ್ವಚ್ಛತೆ ಇರಬೇಕಾಗ್ತದೆ. ಇವತ್ತು ಮಕ್ಕಳು ಇವತ್ತು ಹೇಳ್ತಾ ಇದ್ದೀವಿ, ನೀನು ಐಸ್ ಕ್ರೀಮ್ ತಿನ್ಬೋದು, ಮತ್ತೊಂದು ತಿನ್ಬೋದು, ಏನೂ ತಿಂದು ಬಿಸಾಕಬಾರ್ದು. ಎಲ್ಲಿ ಮನೇಲಿ ಹಿಡ್ಕೊಂಡು ಹೋಗಿ ಇಲ್ಲಿ ಯಾವ್ದಾರ ಕಸದ ಬುಟ್ಟಿ ಇದ್ರೆ ಹಾಕಿ. ಪುರುಷರು ಪ್ರತಿಯೊಂದು ಮನೆಗೂ ಒಂದು ಬುಟ್ಟಿ ಕೊಟ್ಟಿದ್ದಾರೆ, ಒಂದು ಕೆಂಪುದು ಮತ್ತು ಹಸುವುದು, ಹಸಿ ಕಸ ಮತ್ತು ಒಣ ಕಸ ಅಂತೇಳಿ. ಅದನ್ನು ಅದರಲ್ಲೇ ಹಾಕಬೇಕು, ವಿಂಗಡಣೆ ಮಾಡಿ ಕೊಡಬೇಕು ಅನ್ನತಕ್ಕಂಥದ್ದು ಎಲ್ಲರಿಗೂ ನಾವು ಮನವಿ ಮಾಡ್ತಾ ಇದ್ದೀವಿ. ಎರಡು ಕವರಲ್ಲಿ ಹಾಕಿ ಕೊಟ್ಬಿಟ್ರೆ ಹಸಿ ಕಸ ಮತ್ತು ಒಣ ಕಸ ಖಂಡಿತವಾಗಿ ಒಟ್ಟು ಪುರಸಭೆಯರು ಎಲ್ಲ ಹೋಗಿ ಮತ್ತೆ ಬೈಫರ್ಕೇಷನ್ ಮಾಡಿ ಶೇಖರಣೆ ಮಾಡೋದು ಎಲ್ಲ ತೊಂದರೆ ಆಗ್ತದೆ. ಅವೆಲ್ಲವೂ ಕೂಡ ನಮ್ಮ ಊರು ಸೇರಿ ಚೆನ್ನಾಗಿರಬೇಕು ಅಂತಂದರೆ ಪುರಸಭೆ ಅಥವಾ ಪಟ್ಟಣ ಪಂಚಾಯಿತಿ, ಗ್ರಾಮ ಪಂಚಾಯಿತಿಗಳ ಜೊತೆಗೆ ಸಾರ್ವಜನಿಕರು ಕೈ ಜೋಡಿಸಿ ಖಂಡಿತವಾಗಿ ಊರನ್ನ ಸ್ವಚ್ಛವಾಗಿಡಬಹುದು. ನಾವು ಸಮಿತಿಯ ಪರವಾಗಿ ಎಲ್ಲ ಸಾರ್ವಜನಿಕರ ಪರವಾಗಿ ಹಾಗೂ ಸಿಬ್ಬಂದಿ ವರ್ಗದವರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ತಿಳಿಸುತ್ತಿದ್ದೇವೆ. ಮಾನ್ಯರೇ, ಸಮಿತಿಯ ಪರವಾಗಿ ಎಲ್ಲ ಸಾರ್ವಜನಿಕರ ಪರವಾಗಿ ಹಾಗೂ ಸಿಬ್ಬಂದಿ ವರ್ಗದವರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ತಿಳಿಸುತ್ತಿದ್ದೇವೆ. ಮಾನ್ಯರೇ,